ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರ ಅನ್ಕೊಂಡು ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತೀನಿ. ನಿಮಗೆ ಆಲ್ರೆಡಿ ಈಗ ಗೊತ್ತಾಗಿರ್ತೈತಿ ತಮ್ಮನೇಲಿ ನೋಡಿ. ಹೌದ್ರಿ, ಇವತ್ತು ನಾನು ನಮ್ಮ ಅಜ್ಜಿ ಹೋಮ್ ಟೂರ್ ಮಾಡಾಕತ್ತೀನಿ. ಎಲ್ಲಾರ್ಗೂ ರಜಾ ಅಂದ ತಕ್ಷಣ ನೆನಪಾಗೋದೆ ಅಜ್ಜಿ ಮನಿ ನೋಡ್ರಿ. ಹೌದ್ರಿ, ನಾವು ಕೂಡ ಅಷ್ಟೇ. ರಜಾ ಬಿಟ್ಟ ತಕ್ಷಣ 2 ತಿಂಗಳ ಅಲ್ಲಿ ಸರಿತಿದ್ದಿಲ್ಲ ಅಜ್ಜಿ ಮನಿಗೆ ಹೋದ್ರ. ನಮ್ಮ ಅಜ್ಜಿ ಮನಿ ಇದು ಅಂದ್ರೆ 2 ಬಾಗ್ಲ ಇರ್ತೈತಿ. ಮೇನ್ ಡೋರ್ ಅಲ್ಲೇ ಐತಿ, ಇದು ಇನ್ನೊಂದು ಡೋರು. ಹಾಗೆ ಒಳಗಡೆ ಹೋಗೋಣ ಬನ್ನಿ. ನೀವು ನೋಡ್ತಾ ಇರ್ಬೋದು ಬಾಗ್ಲ ಎಷ್ಟು ದೊಡ್ಡದಿದೆ, ಕಂಬ ನೋಡಿ ಎಷ್ಟಿದೆ ಅಂತೇಳಿ ಮನಿ ಒಳಗ. ಇಲ್ಲೊಂದು ಹಾಲ್ ಐತಿ. ಇದೆಲ್ಲ ಎತ್ತು ಅದು ಕಟ್ತಾರಲ್ಲ, ಸೊ ಅದು ಹಕ್ಕಿ ಅಂತೇಳಿ ಅದು ಇದು. ಎತ್ತು ಎಮ್ಮೆ ಎಲ್ಲ ಇದಾವ್ರಿ ನಮ್ಮ ಅಜ್ಜಿ ಮನಿಯೊಳಗ. ನಾವು ಹೋದಾಗ ಫಂಕ್ಷನ್ ಇತ್ತಲ್ಲ, ಅದಕ್ಕೆ ಹೊರಗಡೆ ಕಟ್ಟಿದ್ರ. ಇದು ಈಗ ನೀವೇನ್ ನೋಡಾಕತ್ತೀರಲ್ಲ, ಇದು ಮೇನ್ ಡೋರ್ ನೋಡ್ರಿ. ದೊಡ್ಡ ದೊಡ್ಡ ಬಾಗ್ಲ ಇರ್ತೈತಿ. ಹಳ್ಳಿ ಕಡೆ ಎಲ್ಲ ನೀವು ನೋಡ್ತಾ ಇರ್ಬೋದು. ನಮ್ಮ ಅಜ್ಜಿ ಮನಿ ಸಿಕ್ಕಾಪಟ್ಟಿ ದೊಡ್ಡದೈತಿ ನೋಡ್ರಿ. ನಾವು ಪ್ರತಿ ವರ್ಷ ರಜೆಕ್ ಹೋದಾಗ ಮಿನಿಮಮ್ ಒಂದು 50 ಜನ ಮೊಮ್ಮಕ್ಕಳು ಕೂಡ್ತಿದೀವಿ. ಮಾವನ್ ಮಕ್ಕಳು, ಅತ್ತಿ ಮಕ್ಕಳು, ಹಿಂಗ ಬಹಳ ಜನ ಕೂಡಿ ಸಿಕ್ಕಾಪಟ್ಟಿ ಎಂಜಾಯ್ ಆಗ್ತಿತ್ತು. ಮೆಮೊರಿಬಲ್ ಮೂಮೆಂಟ್ ಅನ್ಬೇಕು. ಇದನ್ನೇನ್ ನೋಡಾತಿರಲ್ಲ ನೀವು ಈಗ, ಇದು ದೊಡ್ಡ ಹಾಲು. ನಾವೆಲ್ಲ ರಜೆಕ್ ಹೋದ್ರೆ ಸಾಲ್ಕ ಅಲ್ಲಿ ಉದ್ದಕ್ಕ ಮಲ್ಕೋತಿದ್ವಿ ಎಲ್ಲಾರು ಸೇರಿ. ಹಾಲ್ ಮಾತ್ರ ಸಿಕ್ಕಾಪಟ್ಟಿ ಉದ್ದೈತಿ. ಸೊ ಅಲ್ಲಿಂದ ಎಲ್ಲಾರು ಮರಿ ಮೊಮ್ಮಕ್ಕಳು ಎಲ್ಲಾರು ಮಲ್ಕೋತಿದ್ವಿ. ಇವ್ರು ಇಲ್ಲೇನ್ ಕುಂತಾರಲ್ರಿ, ಇವ್ರು ನಮ್ಮ ದೊಡ್ಡ ಮಾಮಾರು, ಅಂದ್ರ ನಮ್ಮ ಮಮ್ಮಿ ಅಣ್ಣ. ಒಂಥರ ಕೂಡು ಕುಟುಂಬನ ಅನ್ಬೋದು. ಇದೊಂದೇ ಮನಿ ಅಲ್ಲ, ಇನ್ನೂ ಭಾಳ ಮನಿ ಇದಾವ್ರಿ ನಮ್ಮ ಅಜ್ಜಿ ಮನಿಗಳು. ಓಕೆ, ಹಾಲು ಏನ್ ನೋಡಿದ್ರಲ್ಲ, ಅಲ್ಲಿಂದ ಹಿಡಿದು ಇಲ್ಲಿ ಮಠ ಹಾಲ್ ಇದೆ ನೋಡ್ರಿ. ಇದನ್ನ ನೀವು ನೋಡಿರ್ಬೋದು, ಡೋನಮ್ಮ ಅಂತೇಳಿ, ಅಂದ್ರೆ ಮನಿಯೊಳಗಿರೋ ದೇವರು. ಓಕೆ, ಈಗ ಹಾಗೆ ಮುಂದೆ ಬನ್ನಿ ನೋಡೋಣ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನಿಮಗೆ. ಅದೇನಪ್ಪ ಅಂತಂದ್ರೆ, ನಮ್ಮ ಅಜ್ಜಿ ಮನೆ ಇಡೀ ಊರಿಗೆ ದೊಡ್ಡ ಶ್ರೀಮಂತ ಕುಟುಂಬ. ಯಾಕಂದ್ರೆ ಅವರು ಬಡವ ಬಗ್ಗರಿಗೆ ಭಾಳ ಹೆಲ್ಪ್ ಮಾಡ್ಯಾರ. ಮತ್ತು ಊರಲ್ಲಿ ಕಾಲೇಜು ಸ್ಕೂಲು ಕಟ್ಟಿಸ್ಕೊಟ್ಟಾರ. ಊರಲ್ಲಿ ಯಾವುದೇ ನ್ಯಾಯ ಆಗಲಿ ಫಸ್ಟ್ ಬರೋದು ನಮ್ಮ ಅಜ್ಜಿ ಮನೆಗೆ. ಯಾಕಂದ್ರೆ ನಮ್ಮ ಅಜ್ಜನ ನ್ಯಾಯ ಬಗೆಹರಿಸ್ತಿದ್ರು. ಸೊ ಇದುವರೆಗೂ ಅದೇ ನಡ್ಕೊಂತ ಬಂದೈತಿ. ಈಗ ಕೂಡ ನಮ್ಮ ಮಾಮ ಅದು ಆಯಿತು, ಅವರೇ ನ್ಯಾಯ ಬಗೆಹರಿಸ್ತಾರ. ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಆಲ್ ಇದೆಲ್ಲ ಹಾಲೇ ಹೊರಗಿಂದು. ಹಾಗೆ ಕಂಬ ನೋಡಿ ಎಷ್ಟು ದೊಡ್ಡದು ಇದೆ. ನೀವೇನೇ ಹೇಳ್ರಿ, ಮೊದ್ಲಿನ ಕಾಲದೊಳಗೆ ಹಳ್ಳಿ ಮನಿ ಅಂದ್ರೆ ಭಾಳ ಚಂದ ಇರ್ತವು. ಮಡಿಗೆ ಆಯ್ತು, ಕಂಬ ಆಯ್ತು, ಪ್ರತಿಯೊಂದು ಕಟ್ಗಿಲೆ ಮಾಡಿರ್ತಾರ. ಈಗೂ ಕೂಡ ಅವರು ನಮ್ಮ ಅಜ್ಜಿ ಮನಿ ಸ್ವಲ್ಪ ಓಲ್ಡನ್ ಐತಿ. ಯಾಕಂದ್ರೆ ಜಾಸ್ತಿ ಇದನ್ನ ಮಾಡಿಲ್ಲ ಅವರು, ಜಾಸ್ತಿ ಏನು ಚೇಂಜಸ್ ಮಾಡಕ್ ಹೋಗಿಲ್ಲ. ಇಲ್ಲಿ ನೋಡತಿರ್ಬೋದು ನೀವು, ನಮ್ಮ ಅಜ್ಜ ಅಜ್ಜಿ ಮತ್ತೆ ಇವರು ನಮ್ಮ ಸಣ್ಣ ಮಾವ, ಅಂದ್ರೆ ನಮ್ಮ ಮಮ್ಮಿಕ್ಕಿಂತ ಚಿಕ್ಕವರು ಅವರು. ಓಕೆ, ಈಗ ಹಾಗೆ ಮುಂದೆ ಬನ್ನಿ, ತೋರಿಸ್ತೀನಿ. ಇಲ್ಲೇ ನೀವು ನೋಡತಿರ್ಬೋದು ಸಿದ್ದಾರೂಢಜ್ಜ ಮತ್ತು ಗುರುನಾಥಜ್ಜರ ಫೋಟೋ ಹಾಕ್ಯಾರ. ಯಾಕಪ್ಪ ಅಂತಂದ್ರೆ ಸಿದ್ದಾರೂಢಜ್ಜಾರ್ ಬಂದು ಈ ಮನೆಗೆ ಆಶೀರ್ವಾದ ಮಾಡಿ ಹೋಗ್ಯಾರಂತ. ಸೊ ಅದಕ್ಕೆ ಏನೋ ಒಂದು ದೊಡ್ಡ ಪವಾಡನೆ ಮಾಡ್ಯಾರ. ನಮ್ಮ ಅಜ್ಜ ಅಮ್ಮ ಮತ್ತೆ ನಮ್ಮ ಮಮ್ಮಿ ಅದು ಹೇಳ್ತಾ ಇದ್ರು ನಮಗೆ, ಇದುವರೆಗೂ ನಮ್ಮ ಅಜ್ಜಾರ್ ಮನೆಯಲ್ಲಿ ಎದಕ್ಕೂ ಕೊರತೆ ಇಲ್ಲ. ಹಾಗೆ ಅವರು ಕೂಡ ಅಷ್ಟೇ, ಪ್ರತಿ ಅಮಾವಾಸ್ಯೆಗೂ ಸಿದ್ದಾರೂಢಜ್ಜನ ಮಠಕ್ಕೆ ಹೋಗಿ ಬರ್ತಿರ್ತಾರ. ಓಕೆ, ಈಗ ಇದು ಕಿಚನ್ ಸ್ವಲ್ಪ ಚೇಂಜಸ್ ಮಾಡ್ಯಾರ್ರಿ. ಯಾಕಂದ್ರೆ ಅವಾಗ ಒಂದು ದೊಡ್ಡ ಒಲಿಗಳು ಇದ್ದವು. ಸೊ ಅದ್ರೊಳಗೆ ಎಲ್ಲ ಅಡುಗೆ ಮಾಡ್ತಾ ಇದ್ರು. ಈಗೂ ಒಲಿ ಅದಾವು, ಬಟ್ 1-2 ಅಷ್ಟ.
ಮುಂದೆ ಬನ್ನಿ, ಹಿತ್ಲಾದು ತೋರಿಸ್ತೀನಿ ಹೆಂಗೈತೆ ಅಂತೇಳಿ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಹಳ್ಳಿ ಒಳಗ ಹಿತ್ಲಾದು ಇದ್ದೇ ಇರ್ತೈತಿ. ಸೊ ಅದಕ್ಕೆ ಇದು ಹಿತ್ಲ ನೋಡ್ರಿ ಎಷ್ಟ್ ದೊಡ್ಡದೈತಿ. ಅಲ್ಲೊಂದು ಡೋರ್ ಐತಿ, ಹಿತ್ತಲ್ ಬಾಗ್ಲ ಒಂದ್ ಐತಿ. ಇಲ್ಲೆಲ್ಲಾ ನೀರ್ ಕಾಸೋದು ಮಾಡ್ತಾರ. ದೊಡ್ಡ ದೊಡ್ಡ ಫಂಕ್ಷನ್ ಏನೇನೋ ನೋಡಿದ್ರು ಇಲ್ಲೇ ದೊಡ್ಡ ದೊಡ್ಡ ಗ್ಯಾಸ್ ಇಟ್ಕೊಂಡು ಅಡಿಗೆ ಮಾಡ್ತಾರ. ಇದು ಹಿತ್ತಲ್ ಬಾಗ್ಲ. ಈಗ ಹಾಗೆ ಮುಂದೆ ಹೋಗೋಣ ಬನ್ನಿ. ಇದು ರೂಮು. ಇದೊಂದೇ ರೂಮ್ ಅಲ್ಲ, ಇನ್ನು ಭಾಳ ರೂಮ್ಸ್ ಅದಾವು. ಮನೆಯಲ್ಲಿ ಫಂಕ್ಷನ್ ಇತ್ತಲ್ಲ, ಸೊ ಅದಕ್ಕೆ ಭಾಳ ಜನ ಕೂಡ್ಯಾರ. ಓಕೆ, ಇದು ಇಷ್ಟು ನಮ್ಮ ಅಜ್ಜಿ ಮನೆ ನೋಡ್ರಿ. ಇನ್ನು ಭಾಳ ಮನೆ ಅದಾವು, ಬಟ್ ನಾನೀಗ ನಿಮ್ಗೆ ತೋರಿಸಿದ ಬರೀ ಮೇನ್ ಮನೆ ಇದೊಂದೇ ಈಗ ಫಸ್ಟ್ ನಮ್ಮ ಅಜ್ಜಿ ಮನೆ ಅಂದ್ರೆ. ಸೊ ನೆಕ್ಸ್ಟ್ ಟೈಮು ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ನೀವು ಕೂಡ ರಜೆ ದಿನದೊಳಗೆ ನಿಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ರಾ ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಹಾಗೆ ಹೊಸಬ್ರು ಯಾರೋ ನನ್ನ ವಿಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಫಸ್ಟ್ ಕ್ಲಿಕ್ ಮಾಡಿ. ಯಾಕಂದ್ರೆ ನಾನು ಪ್ರತಿದಿನ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ಬರೋದು ನಿಮಗೆ. ಸೊ ಅದಕ್ಕೆ ಬಾಯ್.